20 ಇಯರ್ಸ್ ಸಿನಿಮಾ ಜಗತ್ತಿನಿಂದ ಆಚೆ ಇದ್ರು, ಅದಾದ್ಮೇಲೆ ವಾಪಸ್ ಒಳಗ್ ಬಂದ್ರು, ಕಿರುತೆರೆ ಮೂಲಕ ಒಳಗ್ ಬಂದಿದ್ದಾರೆ. ಅಫ್ಕೋರ್ಸ್ ಅಣ್ಣಯ್ಯ ಅವ್ರಾಗ್ಲೇ ಮೆನ್ಷನ್ ಮಾಡ್ತಿದ್ರು, ಆ ಮೂಲಕ ಪ್ರಸಿದ್ಧಿ ಪಡೆದಿದ್ದಾರೆ. ಆದ್ರೆ ಅವ್ರು ಹೇಳಿದ್ರಲ್ಲ, ಈಗಲೂ ಅವ್ರು ರೀಚ್ ಆಗ್ಬೋದಾ ಬೇಡವಾ ಅನ್ನೋದಕ್ಕೆ ಹರಿಕಥೆಯಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ. ನಾನು ಇಂಟ್ರೆಸ್ಟೆಡ್ ಆಗಿದ್ದೀನಿ, ಐ ಆಮ್ ಅವೈಲಬಲ್. ಪಾತ್ರ ಏನ್ ಡಿಮ್ಯಾಂಡ್ ಮಾಡುತ್ತೆ ಕೊಡೋಕೆ ರೆಡಿ ಇದ್ದೀನಿ, ಅದು ಕನ್ವಿನ್ಸ್ ಆಗ್ಬೇಕಷ್ಟೇ. ಅಷ್ಟೇ ಅಷ್ಟೇ. ಓಕೆ ಓಕೆ, ಇವ ನಿರ್ದೇಶಕರು ಯಾರ್ಯಾರು ಯೋಚನೆ ಮಾಡ್ತಿದ್ದೀರಿ? ಅಯ್ಯೋ, ಒಂದಷ್ಟು ಪಾತ್ರಗಳಿಗೆ ತ್ರಿವೇಣಿ ಚಿಂದೋಡಿ ಮೇಡಮ್ ಈಸ್ ರೆಡಿ. ಎಸ್, ಕ್ಲಾರಿಫಿಕೇಶನ್ ಕೊಟ್ಟೋಣ. ಖಂಡಿತ. ಇನ್ಯಾಕೆ ಇಟ್ಕೊಳ್ಳೋದು, ಇನ್ಯಾರು ಬೇರೆಯವ್ರು ಕೇಳೋದೇ ಬೇಕಾಗಿಲ್ಲ. ಗುರು ಹೇಳಾಯ್ತು, ಅವರೇ ಹೇಳಾಯ್ತು, ರೆಡಿ ಇದಾರೆ. ಈಗ ನಿಮ್ಗೆ ಫೋನ್ ಬರ್ಬೇಕು, ನಿಮ್ಗೆ ಪಾತ್ರ ಹೇಳ್ಬೇಕಷ್ಟೇ. ಜನ ಆಯ್ತು. ಈ ಕಲಾ ಸೇವೆ ಎಷ್ಟು ದಿನ ನನ್ನಿಂದ ಮಾಡಿಸ್ಕೋಬೇಕು ಅಂತ ಜನಗಳು ಇಷ್ಟಪಡ್ತಾರೋ ಅಷ್ಟೇ ದಿನದವರೆಗೂ ನಾನು ಮಾಡೋದಕ್ಕೆ ರೆಡಿ. ಈ ಬೇರೆ ಬೇರೆ ಆಸೆ ಇಲ್ವಾ? ನಾನು ನಿರ್ದೇಶನ ಮಾಡ್ಬೇಕು, ನಾನು ನಿರ್ಮಾಪಕಿ ಆಗ್ಬೇಕು? ಬೇಡ ಬೇಡ ಬೇಡ, ನಿರ್ಮಾಪಕಿ ಬಿಡ. ನನ್ನ ಮಗನಿಗೆ ಹೇಳ್ಬಿಟ್ಟಿದ್ದೀನಿ, ನೀನು ಡೈರೆಕ್ಟರ್ ಆಗೋ, ಅದು ನಿರ್ಮಾಪಕಿ ಮಾತ್ರ ನಾನು ಕರಿಬೇಡ ಅಂತೇಳಿ. ಬೇಡ, ನನಗೆ ಆ್ಯಕ್ಚುಲಿ ನಮ್ಮ ಕಂಪ್ನಿಗಳನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಈಗ 100 ವರ್ಷ ಕಂಪ್ಲೀಟ್ ಆಗ್ತಾ ಇದೆ, ಬಹುಶಃ ನೆಕ್ಸ್ಟ್ ಇಯರ್ಗೆ. ಅದಕ್ಕೆ ಅದು 100 ವರ್ಷ. ಹೌದು, ಅದು ಒಂಥರ ಯಾವ ಕಂಪ್ನಿನೂ 100 ವರ್ಷದ ಕಂಪ್ನಿ ಆಗಿಲ್ಲ. ಅದು ಒಂದು ಆಸೆ ಇದೆ. ಆಮೇಲೆ ಇನ್ನೂ ಧಾರ್ಮಿಕವಾದ ಕೆಲಸಗಳು ಮಾಡಬೇಕು ಅಂತ ತುಂಬ ಆಸೆ ಇದೆ ಸರ್ ನನಗೆ. ಯಾವುದಾದ್ರೂ ಒಂದು ಮೊಮೆಂಟ್ ತ್ರಿವೇಣಿ ಚಿಂದೋಡಿ ಅವರ ಬದುಕಿನಲ್ಲಿ ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಭಗವಂತ ಅವಕಾಶ ಕೊಟ್ಟರೆ, ಆ ಪಾಯಿಂಟ್, ಆ ಸನ್ನಿವೇಶವನ್ನು ಯಾವುದಾಗಿರುತ್ತೆ? ಅದಾಗೋದೇ ಇಲ್ಲ. ಅಯ್ಯೋ, ಅದೆಂಥ ಸನ್ನಿವೇಶ? ಅದೆಂಥ ಸನ್ನಿವೇಶ ಅಂದರೆ ಅಣ್ಣವ್ರ ಜೊತೆ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು. ನಾನು ಚಿತ್ರರಂಗಕ್ಕೆ ಕಾಲಿಟ್ಟ ದಿವಸದಿಂದ ನನಗೆ ಅದೊಂದು ಆಸೆ ಇತ್ತು, ಅಣ್ಣವ್ರ ಜೊತೆ ನಾನು ಮಾಡಬೇಕು. ಆಗಬೇಕು, ಯಾಕಂದರೆ ನನ್ನ ಎಸ್ ಹಿಂಗೆ ತೋರಿಸ್ಬಿಡ್ತೀನಿ. ಅಷ್ಟೊಂದು ಮುಚ್ಕೊಂಡ್ಬಿಟ್ಟಿದ್ರಲ್ರಿ ಅಣ್ಣವ್ರನ್ನ. ಅದಕ್ಕೆ ಹಿಂಗೆ ಅಣ್ಣವ್ರಿದ್ದಾರೆ. ನನಗೆ ಅದೊಂಥರ ಶಕ್ತಿ ಅಲ್ಲ. ಅಯ್ಯೋ, ನನಗೆ ಒಂದು ಏನಂದರೆ, ಸಂಪತ್ಗೆ ಸವಾಲಲ್ಲಿ ಅಮ್ಮನ ಜೊತೆ ಅಣ್ಣವ್ರು ಆ್ಯಕ್ಟ್ ಮಾಡಿದಾರಲ್ಲ, ಅದರಲ್ಲಿ ಒಂದು ಸೀನ್ ಇದೆ. ನಾನು ಅದನ್ನು ಸ್ಕ್ರೀನ್ಶಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನನ್ನ ಐಪ್ಯಾಡಲ್ಲಿ. ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದು. ಅಣ್ಣವ್ರು ಆವಾಗ ಅಮ್ಮ ಹೇಳಿದರು, ಅವ್ರಿಗೆ ಒಂಥರ ನಡ್ಕ ಶುರುವಾಗ್ಬಿಡ್ತಂತೆ. ನನಗಿನ್ನೂ ಚೆನ್ನಾಗಿ ನೆನಪಿದೆ. ಅವ್ರು ಹೇಳಿದ್ರು, ನನಗೆ ನಡ್ಕ ಶುರುವಾಗ್ಬಿಡ್ತು. ಏನಾಗ್ತಿದೆ, ನಾನು ಭೂಮಿ ಮೇಲೆ ಇದೀನಾ, ಏನಾಗ್ತಾ ಇದೆ ನನಗೇನೋದು ನನಗಾಗ್ಬಿಡ್ತು. ಅವರು ಪಾದ ಸ್ಪರ್ಶ ಕಾಲು ಮಾಡ್ತಾರೆ. ಅವರು ಫಸ್ಟ್ ಹೇಳಿದಂತೆ, ಅಣ್ಣ ದಯವಿಟ್ಟು ಇದನ್ನು ಮಾತ್ರ ಡೈರೆಕ್ಟ್ರಿಗೂ ರಿಕ್ವೆಸ್ಟ್ ಮಾಡ್ತಾರೆ, ಅದನ್ನು ಮಾತ್ರ ಮಾಡಿಸ್ಬೇಡಿ ಅಂತ ಅಂದ್ರಂತ ಅಮ್ಮ. ಅದಕ್ಕೆ ನೀವು ಅತ್ತಿಗೆ, ನಾನು ನಿಮ್ಮ ಮೈದ್ನ, ಅಂದರೆ ನೀವು ತಾಯಿ, ನಾನು ಮಗ. ನಾನು ಕಾಲು ಸ್ಪರ್ಶ ಮಾಡ್ತಾ ಇರೋದು ಕಲಾವತಿಯವ್ರಿಗಲ್ಲ, ನಾನು ಅತ್ತಿಗೆಗೆ ಅಂತ ಹೇಳಿದ್ರಂತೆ. ಆವಾಗ ಇವರು ಒಂಥರ ಇದರಲ್ಲಿ ಗಟ್ಟಿ ಮಾಡ್ಕೊಂಡು ಸುಮ್ಮನೆ ನಿಂತಿದ್ರಂತೆ. ನೋಡಿಬೇಕಾದ್ರೆ ನಮ್ಮ ಅಮ್ಮನ ಕಾಲು ಹೀಗಿದೆ, ಅವ್ರು ನೀಟಾಗಿ ಜೋಡಿಸೂ ಇಲ್ಲ, ಒಂಥರ ಹೀಗಿದೆ ಕಾಲು, ಬೆರಳುಗಳೆಲ್ಲ ಹಿಂಗಿದೆ. ನೀವು ಹೇಳಿದ್ಮೇಲೆ ಜೂಮಾಕ್ ನೋಡ್ತೀವಿ ನೋಡಿ. ಲೈಫಲ್ಲಿ ಎಷ್ಟೋ ಘಟನೆಗಳನ್ನು ಮರಿಬೇಕು ಅಂತೀವಿ ನಾವು, ಅಂದರೆ ಡಿಲೀಟ್ ಮಾಡಿ ಬಿಸಾಕಬೇಕು ಅಂತೀವಿ. ಕೆಲವು ಸರಿ ಡಿಲೀಟ್ ಮಾಡ್ತೀವಿ, ಅದು ರೀಸೈಕಲ್ ಬಿನ್ಗೆ ಹೋಗುತ್ತೆ. ಒಂದು ಸ್ವಲ್ಪ ದಿನ ಆದ್ಮೇಲೆ ಕೆಲವೊಂದ್ಸರಿ ರೀಸೈಕಲ್ ಬಿನ್ ಎತ್ತು ಮತ್ತೆ ವಾಪಸ್ ಹಾಕೊಂಡ್ಬಿಡ್ತೀವಿ. ಹೌದು, ಬೇಕಾಗ್ಬಿಡುತ್ತೆ. ಬಟ್ ನನ್ನ ಕ್ವಶನ್ನು, ನಿಮ್ಮ ಬದುಕಲ್ಲಿ ಡಿಲೀಟ್ ಮಾಡೋದು ಬೇಡ, ಕಂಟ್ರೋಲ್ ಆಲ್ ಡಿಲೀಟ್ ಅಂತ ಒಂದು ಬಟನ್ ಇದೆ ಕಂಪ್ಯೂಟರ್ನಲ್ಲಿ, ಅಂದರೆ ರೀಸೈಕಲ್ ಬಿನ್ಗೂ ಹೋಗಲ್ಲ, ಕಿತ್ತು ಆಚೆ ಹಾಕ್ಬಿಡ್ತೀವಿ. ಏನದು? ಏನು ಅಂತ ಹೇಳಬೇಕಾ, ಯಾವುದು ಅಂತ ಹೇಳಬೇಕಾ? ಕಷ್ಟ ಆಗತ್ತೆ, ಬೇಕಾದಷ್ಟಿದೆ. ಒಂದು ಕಂಟ್ರೋಲ್ ಆಲ್ ಡಿಲೀಟ್, ಲೈಫಲ್ಲಿ ವಾಪಸ್ ಬರ್ಬಾರ್ದು ಗುರು. ನನಗೆ ನಾನು ಒಂದು ಬಿಗ್ ಸ್ಟಾರ್ ಜೊತೆ ನನಗೆ ಹೀರೋಯಿನ್ ಆಗಿ ಅಗ್ರಿಮೆಂಟ್ ಆಗಿತ್ತು. ಆಲ್ರೆಡಿ ಎಲ್ಲ ಹೇಳಿ ದೊಡ್ಡ ಬ್ಯಾನರ್, ಅದಕ್ಕಿಂತ ದೊಡ್ಡ ಬ್ಯಾನರು ಇಂಡಸ್ಟ್ರಿಯಲ್ಲಿ ಯಾವುದೂ ಇರಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಬ್ಯಾಂಗ್ಳೂರಿಗೆ ಕರೆಸಿ ರೂಮ್ ಮಾಡಿ, ರೂಮಲ್ಲಿ ನಮ್ಮನ್ನು ಇರಿಸಿ ಎಲ್ಲ ಮಾಡಿ, ಇನ್ನೇನು ಶೂಟಿಂಗ್ ಇನ್ 3 ಡೇಸಿಗೆ ಹೋಗಬೇಕು ಅಂದಾಗ ಬೇರೆ ಹೀರೋಯಿನ್ನು ಸೆಲೆಕ್ಟ್ ಆದರು. ಅದು ಒಂದು. ಇನ್ನೊಂದು, ಪ್ರತಿಯೊಬ್ಬರ ಕನಸು ಆ ಹೀರೋ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಇನ್ನೊಂದು ಸಿನಿಮಾ. ಹೇಳ್ತಾರೆ
ಕಾಸ್ಟ್ಯೂಮರ್ ಬರ್ತಾರೆ, ಅಳತೆ ಎಲ್ಲ ತೊಗೊಂಡು ಹೋಗ್ತಾರೆ, ಎಲ್ಲ ಆಗುತ್ತೆ. ನಾಳೆ ಬೆಳಗ್ಗೆ ಕಾರ್ ಬರುತ್ತೆ, ಶೂಟಿಂಗು, ಸಾಂಗ್ ಶೂಟಿಂಗು, ರೆಡಿ ಇರಮ್ಮ ಅಂತ ಹೇಳ್ತಾರೆ. ಬೆಳಗ್ಗೆ 7 ಗಂಟೆಗೆ ನಾನು ಎದ್ದು ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಮಾಡಿ ಎಲ್ಲ ಮಾಡಿ ರೆಡಿ ಇದ್ದೀನಿ, ಕಾರಿಲ್ಲ. 10 ಗಂಟೆ ಆಯಿತು ಕಾರ್ ಬರಲಿಲ್ಲ, 1 ಗಂಟೆ ಆಯಿತು ಕಾರ್ ಬರಲಿಲ್ಲ. ಆವಾಗ ಈಗಿನ ಥರ ಮೊಬೈಲ್ ಇಲ್ಲ, ನಾವು ಲ್ಯಾಂಡ್ಲೈನ್ಗೆ ಮಾಡಬೇಕು. ಕೊನೆಗೆ ಕಂಠೀರವ ಸ್ಟುಡಿಯೋಗೆ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದೆ, ಪ್ರೊಡಕ್ಷನ್ ಮ್ಯಾನೇಜರ್ಗೆ ಸ್ವಲ್ಪ ಕನೆಕ್ಟ್ ಮಾಡಿ ಅಂದೆ. ಅವ್ರು ಬಂದರು, ಮಾತಾಡಿದ್ರು. ಏನಾಯಿತು, ಯಾಕೆ ಬರಲಿಲ್ಲ? ಅಮ್ಮ ದಯವಿಟ್ಟು ಕ್ಷಮಿಸಿ, ಅದು ಬಾಂಬೆಯಿಂದ ಒಂದು ಹೀರೋಯಿನ್ ಮಾಡ್ತಾಯಿದ್ದಾರೆ. ಸರ್, ಯು ಬಿಲೀವ್ ಇಟ್ ಆರ್ ನಾಟ್, ನನ್ನ ಮನೆಯಲ್ಲಿ ಗಣೇಶನ ಫೋಟೋ ಇತ್ತು, ತೆಗೆದು ಎಸ್ಬಿಟ್ಟೆ. ಹಾಂ, ಆಗ ಅವತ್ತೇ ಸರ್ ನಾನು ಇಂಡಸ್ಟ್ರಿ ಬೇಡ ಅಂತ ಅಂದ್ಕೊಂಡಿದ್ದೆ. ನಮ್ಮಂಥವ್ರಿಗೆಲ್ಲ ಇದೆ ಇಂಡಸ್ಟ್ರಿ. ನನಗೆ ವೃತ್ತಿ ಅಂತ ಬಂದಾಗ ನಾನು ತುಂಬ ಆನೆಸ್ಟ್ ಸರ್. ನನಗೆಲ್ಲೂ ನಂಗೆ ಚೀಟ್ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಯಾಕಂದರೆ ನಮ್ಮಮ್ಮ ನನಗೆ ಅದನ್ನು ಹೇಳ್ಕೊಟ್ಟಿದ್ದು, ಜೀವನದಲ್ಲಿ ಯಾರಿಗೂ ನೀನು ಚೀಟ್ ಮಾಡಬಾರ್ದು ಅಂತ. ಆಮೇಲೆ ನನಗೆ ನಮ್ಮಮ್ಮ ಹೇಳೋದು ಒಂದೇ, ನೀನು ಪ್ರತಿಯೊಂದರಲ್ಲೂ ಒಂದು ಫ್ರೇಮ್ ಹಾಕ್ಕೋಬೇಕು, ನೀನು ಆ ಫ್ರೇಮಿಂದ ನೀನು ಹೊರಗೆ ಹೋಗಬಾರ್ದು. ಈಗಲೂ ಹಾಗೆ ಇದ್ದೀನಿ ಸರ್. ಇವಾಗ ನೀವು ನನಗೊಂದು ಗ್ಲಾಸ್ ನೀರು ಕೊಟ್ರಿ ಅಂತ ಇಟ್ಕೊಳ್ಳಿ, ನನಗೆ ಬಾಯಾರಿಕೆದಾಗ ಒಂದು ಗ್ಲಾಸ್ ನೀರು ಕೊಟ್ಟರೆ ನಾನು ಕೊನೆ ಉಸಿರಿರೋವರೆಗೂ ನಾನು ಅದನ್ನು ಹಾಗೆ ಇಟ್ಕೊಂಡಿರ್ತೀನಿ ಸರ್. ಆ ಥರ ವ್ಯಕ್ತಿಗಳು ಭಾಳ ಜನ ಇದ್ದಾರೆ ನನ್ನ ಲೈಫಲ್ಲಿ. ಅವರಿಗೆ ಡೆಡಿಕೇಟೆಡ್ ಆಗಿರ್ತೀನಿ. ಸ್ನೇಹ ಅಂದರೆ ಸ್ನೇಹ, ಪ್ರೀತಿ ಅಂದರೆ ಪ್ರೀತಿ, ಅದನ್ನು ಯಾರಿಗೂ ಕೊಡಲ್ಲ ನಾನು. ಅವತ್ತೇ ಸರ್ ನನಗೆ ಸಿನಿಮಾ ರಂಗದ ಮೇಲೆ ಭಾಳ ಮನಸ್ಸು ಹೊಡೆದೋಯ್ತು. ನೀವು ನಿರ್ಧಾರ ಮಾಡಿದ ದಿನ ಅದು? ಹೌದು. ಈಗ ಸರ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ನನ್ನ ಮಾತಾಡಿಸ್ತಾರೆ, ಎಲ್ಲರೂ ಸಂತೋಷದಿಂದ ಮಾತಾಡ್ತಾರೆ, ಅಪ್ಕೊಂಡು ಮಾತಾಡಿಸ್ತಾರೆ. ನಾನಿವಾಗ ಚೆನ್ನಾಗಿದ್ದೀನಿ. ನೋಡಿದ್ವಿ ಮನೆ ನಿಮ್ಮ ಮದುವೆಗೆ ಹೋದಾಗ, ಜಯಮಾಲಾ ಅವರ ಹೌದು ಮಗಳ ಮದುವೆಗೆ ಹೋದಾಗ ಎಲ್ಲರೂ ನಿಮ್ಮನ್ನ ಮಾತಾಡಿಸ್ತಾ ಇದ್ರು, ವಿಶ್ ಮಾಡ್ತಿದ್ರು. ಎಲ್ಲಿದೆಯಾ, ಹೇಗಿದೆಯಾ, ಅಯ್ಯೋ ಎಷ್ಟು ವರ್ಷ ಆಯಿತು, ಅದೆಲ್ಲ ಮೊದಲು ಕೇಳ್ತಾ ಇದ್ದದ್ದು ಮಾತಿಗೂ ಈಗ ಇಂಡಸ್ಟ್ರಿಯವ್ರಿಗೆ ಹೇಳೋ ಮಾತಿಗೂ ಅಜಗಜಾಂತ ವ್ಯತ್ಯಾಸ. ಅವಾಗ ಯಾರು ಕೇಳಲಿಲ್ವಾ? ಕೇಳಿದ್ರು, ಅವಾಗ ಹೇಳಿದ್ನಲ್ಲ ಸರ್ ನಿಮಗೆ, ಕೆಲವೊಂದು ಸತಿ ಕೆಲವ್ರನ್ನ ನೋಡಿದಾಗ ಅವ್ರಿಗೆ ಎಲ್ಲಿ ನನ್ನ ಜಾಗಕ್ಕೆ ಇವ್ರು ಬಂದುಬಿಡ್ತಾರೋ, ಎಲ್ಲಿ ನನ್ನ ಇದಕ್ಕೆ ಇವ್ರು ಬಂದುಬಿಡ್ತಾರೋ ಅನ್ನೋದಿತ್ತು ಎಲ್ಲರಿಗೂ. ಬಟ್ ಈಗ ಇಲ್ಲ. ನಾನು ಹೇಳ್ತಾ ಇದ್ದಲ್ಲ, ಇವಾಗ ಮನಸ್ವಿಚ್ಚಿ ನಾನು ಮಾಡ್ಬೋದು. ಆವಾಗ ನನಗೇನಾಗೋದು, ಯಾಕೆ ಇಷ್ಟೊಂದು ಹರ್ಟ್ ನನಗಾಗತ್ತೆ ಜೀವನದಲ್ಲಿ, ನನಗೆ ಯಾಕಾಗುತ್ತೆ ಅನ್ನೋದು ನನಗಂತಲ್ಲ, ನನ್ನ ಸ್ಥಾನದಲ್ಲಿರೋ ಪ್ರತಿಯೊಬ್ಬ ನಟಿಯರಿಗೂ ಅದಾಗಿದೆ. ಸರ್, ಹೊರಗಡೆಯಿಂದ ಬಂದ ನಟಿಯರೆಲ್ಲ ನನ್ನನ್ನು ನೋಡಿ, ನಾನು ಮೇಕಪ್ ಹಾಕ್ಕೊಳ್ಳೋದು ನೋಡಿ, ಎಲ್ಲ ನೋಡಿ ಅವ್ರು ಹೇಳೋರು, ವೈ ಕಾಂಟ್ ಯು ಟ್ರೈ ಇನ್ ತಮಿಳ್? ನಿಮಗೆ ಅವ್ರು ಹೇಳ್ತಿದ್ರು, ವೈ ಕಾಂಟ್ ಯು ಟ್ರೈ ಇನ್ ತೆಲುಗು? ಯಾಕೆ ಪ್ರಯತ್ನ ಪಡಲಿಲ್ಲ ಸರ್? ಯಾಕೆ ಪ್ರಯತ್ನ ಪಡಲಿಲ್ಲ, ಅದಕ್ಕೆ ನನ್ನ ಫ್ಯಾಮ್ಲಿನೂ ಕಾರಣ ಆಯಿತು. ಓಕೆ, ಫಸ್ಟು ಯಾಕಂದರೆ ನಾನು ಮೆಡ್ರಾಸ್ಗೆ ಹೋಗಿ ಇರುವಂಥ ಅಷ್ಟೊಂದು ನಾನು ಇದು ಇರಲಿಲ್ಲ. ಐ ಆಮ್ ವೆರಿ ಒಂಥರ ತುಂಬ ಸ್ಟ್ರಿಕ್ಟ್ ಅಂಡ್ ತುಂಬ ಇದರಲ್ಲಿ ಬೆಳೆಸಿದ್ರು ನಮ್ಮಮ್ಮ ನನ್ನ. ಹೌದು. ಹಾಗಾಗಿ ಅಪ್ಪಂಗೂ ಹುಷಾರಿಲ್ದಂಗೆ ಆಯಿತು, ಆವಾಗ ಹೋಗೋಕ್ಕಾಗಲಿಲ್ಲ. ಅಣ್ಣನೂ ಜಾಬಿಗೆ ಟ್ರೈ ಮಾಡ್ತಾಯಿದ್ರು. ಸೊ ನಾನು ಹೋದರೆ ನನ್ನ ಜೊತೆ ಬರೋರು, ನನಗೆ ಯಾರಾದರೂ ಒಬ್ರು ಜೊತೆಗೆ ಬೇಕು. ಈಗ ನಿಮಗೆ ಗೊತ್ತು, ನನಗೆ ಯಾರಾದರೂ ಒಬ್ರು ನನ್ನ ಮನೆಯವ್ರ ಜೊತೆಗೆ ಬೇಕು. ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಮೈ ಫ್ಯಾಮ್ಲಿ. ನಾನು ಬೇರೆ ಯಾರ ಜೊತೆಗೂ ಹೋಗಲ್ಲ. ನನಗೆ ಫ್ಯಾಮ್ಲಿನೇ ಇಲ್ಲ, ನನಗೆ ಫ್ಯಾಮ್ಲಿನೇ ವರ್ಲ್ಡ್ ನನಗೆ. ಹಾಗಾಗಿ ನಮ್ಮ ಶೋ ಹರಿಕತೆಗೆ ಬಂದಿದ್ದು ಕೂಡ ಅವ್ರ ಮನೆಯವರೊಬ್ಬರ ಜೊತೆ, ಒಬ್ಬರ ಜೊತೆ ಇಲ್ಲ. ಕಳ್ಸಲ್ಲ ಸರ್, ಒಬ್ಳನ್ನೇ ಎಲ್ಲೂ ಕಳ್ಸಲ್ಲ. ಈಗಲೂ ಕಳ್ಸಲ್ಲ ಸರ್, ಈಗಲೂ ಕಳ್ಸಲ್ಲ. ತಾರನ್ ಮನೆಗೆ ಹೋಗ್ತೀನಿ ಅಂದ್ರು ನನ್ನ ಅಕ್ಕ ಅಥವಾ ನನ್ನ ಅತ್ತಿಗೆ ಯಾರಾದರೂ ಬರ್ತಾರೆ. ಡಾರ್ಲಿಂಗ್ ಫ್ಯಾಮಿಲಿ, ಚೆನ್ನಾಗಿರಿ. ಥ್ಯಾಂಕ್ ಯು. ಅದೊಂದೇ ಸರ್ ನಾನು ಕೇಳೋದು. ಡಾರ್ಲಿಂಗ್ ಫ್ಯಾಮಿಲಿ ಅಂತ ಅದಕ್ಕೆ ಹೇಳಿದ್ದು. ನನಗೆ ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು, ಅದೇ ನನ್ನ ಮೇನ್ ಇದು, ನನ್ನ ಫ್ಯಾಮಿಲಿ. ಸರ್, ಇವತ್ತು ನನ್ನ ಮುಖದಲ್ಲಿ ಇಷ್ಟು ನಗು ನೋಡ್ತಾ ಇದ್ದೀರಾ ಅಂದರೆ ಅದು ನನ್ನ ಫ್ಯಾಮಿಲಿಯಿಂದ ಸರ್. ನಿಮ್ಮ ಮುಖದಲ್ಲಿ ನನಗೆ ನೀವು ಸ್ಟಾರ್ಟಿಂಗ್ ಹೇಳಿದ್ರೋ ಬಿಟ್ರೋ ಗೊತ್ತಿಲ್ಲ, ನನ್ನ ಕಣ್ಣು ನಿಮ್ಮ ಕಣ್ಣನ್ನೇ ನೋಡ್ತಾ ಇದೆ ಅವಾಗಿಂದನು. ಬಿಕಾಸ್ ನಿಮ್ಮ ಕಣ್ಣು ಆ್ಯಕ್ಚುಲಿ ತುಂಬ ಮಾತಾಡುತ್ತೆ. ಅಯ್ಯೋ ದೇವ್ರೆ. ಹೌದು, ನೀವು ನೋಡಿ ಅಲ್ಲಿ ನೀರು ತುಂಬುತ್ತೆ,
ಅದ್ರ ನೀರು ಹಂಗೆ ಕರಗುತ್ತೆ, ಮತ್ತೆ ಮಾತಾಡ್ತಿರ್ತೀರಾ, ಮತ್ತೆ ಇನ್ಯಾವುದಕ್ಕೂ ಎಮೋಷನ್ ಆಗುತ್ತೆ, ಎಮೋಷನ್ ಕಣ್ಣಲ್ಲಿ ತೋರಿಸ್ತೀರಾ ನೀವು, ಮತ್ತೆ ಎಮೋಷನ್ ಕಂಟ್ರೋಲ್ ಮಾಡ್ತೀರಾ. ಇದು ಈ ಇಂಟರ್ವ್ಯೂನಲ್ಲಿ ನಾನೊಂದು 5-6 ಸೇರಿ ನೋಡ್ಬಿಟ್ಟಿದ್ದೀನಿ. ಅಯ್ಯೋ ಇಲ್ಲ ಸರ್, ಅದು ಮನಸ್ಸಲ್ಲಿರೋದು ಬರುತ್ತಲ್ಲ ಸರ್, ಏನು ಮಾಡೋಕ್ಕಾಗುತ್ತೆ. ಇದು ಆ್ಯಕ್ಟಿಂಗ್ ಅಂತೂ ಅಲ್ಲ ಸಾಧ್ಯನೇ ಇಲ್ಲ ಸರ್. ಇವತ್ತು ನಾನು ಖುಷಿಯಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ, ತೃಪ್ತಿಯಾಗಿದ್ದೀನಿ. ನಾನು ಈ ಈ ಈ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ತೃಪ್ತಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ. ನನಗೆ ಯಾವ ಕೊರಗೂ ಇಲ್ಲ, ನನ್ನ ಫ್ಯಾಮ್ಲಿ ನನಗೆಲ್ಲ. ಥ್ಯಾಂಕ್ ಯು ನೋಡಿ ನಟಿಗೆ ಬಂತು. ಥ್ಯಾಂಕ್ ಯು ನಾನೇ ತಗೊಂಡಿದ್ದೀನಿ ದೃಷ್ಟಿ. ಥ್ಯಾಂಕ್ ಯು ಸರ್. ನನ್ನ ಅಣ್ಣ ತುಂಬ ಪ್ರೀತಿಸ್ತಾರೆ, ನನ್ನ ಅತ್ತಿಗೆ ತುಂಬ ಪ್ರೀತಿಸ್ತಾರೆ, ನನ್ನ ಅಕ್ಕ ಪ್ರೀತಿಸ್ತಾರೆ, ನನ್ನ ಇನ್ನೊಬ್ಬ ಬ್ರದರ್ ಪ್ರೀತಿಸ್ತಾರೆ, ಅವ್ರ ಮಿಸಸ್ ಪ್ರೀತಿಸ್ತಾರೆ. ಆ ಮಕ್ಕಳೆಲ್ಲ ನನ್ನ ಮಕ್ಕಳು ಸರ್. ಅವ್ರು ಎಲ್ಲಿ ಹೋದ್ರೂ ನನ್ನ ಫ್ಯಾಮ್ಲಿ ಹೇಳ್ತೀನಿ ಸರ್, ಇದೊಂದು ಸ್ಮಾಲ್ ನಾನು ಹಂಚ್ಕೋಬೇಕು ನನ್ನ ಸಂತೋಷನ. ನನ್ನ ಅಣ್ಣನ ಮಕ್ಕಳು, ನನ್ನ ಅಕ್ಕನ ಮಗಳು ಎಲ್ಲರೂ ಇವ್ರು ನನ್ನ ಅತ್ತೆ, ಇವ್ರು ನಮ್ಮ ಚಿಕ್ಕಮ್ಮ ಅಂತ ಹೇಳಲ್ಲ ಸರ್, ನಮ್ಮಮ್ಮ ಅಂತ ಹೇಳ್ತಾರೆ ಸರ್. ನಾನು ಇವತ್ತೇನಾದರೂ ಒಂದು ಹೇಳಿದ್ರೆ ಆ ಗೆರೆ ದಾಟಲ್ಲ ಸರ್ ನನ್ನ ಮನೆಯಲ್ಲಿ. ಎಷ್ಟೋ ಜನ ನೋಡಿದ್ದೀನಿ ಸರ್, ಸಂಪಾದನೆ ಮಾಡೋ ಹೀರೋಯಿನ್ಸ್ನ ನೋಡಿದ್ದೀನಿ, ಅವ್ರ ಫ್ಯಾಮ್ಲಿಗಳನ್ನ ನೋಡಿದ್ದೀನಿ ನಾನು. ಅವ್ರನ್ನ ಎಲ್ಲ ಆದಮೇಲೆ ಅವ್ರನ್ನ ಯಾವ ಥರ ಟ್ರೀಟ್ ಮಾಡಿದ್ದಾರೆ ಅನ್ನೋದು ನೋಡಿದರೆ. ಆದರೆ ಇವತ್ತು ನನ್ನ ಫ್ಯಾಮ್ಲಿ ಮಹಾರಾಣಿ ಥರ ಇಟ್ಟಿದ್ದಾರೆ ಸರ್. ಎಷ್ಟು ಎಮೋಷನ್ ಆಗ್ತಿದ್ದೀರಿ ನೀವು. ಹೌದು ಸರ್, ನನ್ನ ಸ್ಯಾಂಡಲ್ಸಲ್ಲಿ ನಾನು ಯಾವ್ದು ಹಾಕ್ಕೋಬೇಕು ಅನ್ನೋದು ಸಹಿತ ಅವ್ರು ನೋಡಿರ್ತಾರೆ ಸರ್. ಅಯ್ಯೋ ಸೋ ನೈಸ್. ನಾನು ಇವತ್ತು ಹುಟ್ಟಿರೋ ಸೀರೆ ನನ್ನ ಅಕ್ಕ ಹೇಳಿದ್ದು, ಇದೇ ಉಟ್ಕೋ, ನೀನು ಚೆನ್ನಾಗಿ ಕಾಣ್ತೀಯಾ. ಅಷ್ಟು ಲವ್ ಮಾಡ್ತಾರೆ ಸರ್. ಇದಕ್ಕಿಂತ ಇನ್ನೇನು ಬೇಕು ಸರ್ ಜೀವನದಲ್ಲಿ, ಏನು ಬೇಕು? ನನ್ನ ಫ್ಯಾಮ್ಲಿ ಸರ್. ನಾನು ಹೇಳಿದ್ನಲ್ಲ, ನಾನು ಸಿನಿಮಾ ಆರ್ಟಿಸ್ಟಾಗಿ ಮಾತಾಡೋದಕ್ಕಿಂತಲೂ ನಾನು ಪರಿಪೂರ್ಣ ಒಂದು ಫ್ಯಾಮಿಲಿಯ ಲೇಡಿಯಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾತಾಡ್ತಿದ್ದೀವಿ ನಾವು ಆ್ಯಕ್ಚುಲಿ. ಹೌದಲ್ವಾ ಸರ್? ನಾನು ಜನಗಳಿಗೆ ಸ್ಟಾರ್ಟಿಂಗ್ ಹೇಳ್ಬಿಟ್ಟೆ, ನಿಮ್ಮ ಬದುಕು, ನಿಮ್ಮ ಲೈಫ್ ಸ್ಟೈಲಲ್ಲಿ, ನಿಮ್ಮ ಸಿನಿಮಾಗಳು ಹಂಗೆಲ್ಲ ಮಾತಾಡಲ್ಲ ನಾವು. ಅದಕ್ಕೆ ಸ್ಟಾರ್ಟಿಂಗ್ ಎಲ್ಲ ಜನಕ್ಕೆ ಹೇಳ್ಬಿಟ್ಟಿದ್ದೀನಿ ನಾನು, ಅದನ್ನ ಮಾತಾಡಲ್ಲ ನಾವು. ಬಿಕಾಸ್ ಅದನ್ನ ನೋಡಕ್ ಬೇರೆ ಪ್ಲಾಟ್ಫಾರ್ಮ್ ಇದೆ, ಅದನ್ನ ನೀವು ಆಗ್ಲೇ ಕೊಟ್ಟಿದ್ದೀರಾ. ಇದು ಬೇರೆ ಆಗಬೇಕು ಅಂತಲೇ ಮಾತಾಡ್ತಿರೋದು ನಾನು. ಬಿಕಾಸ್ ಯಾರಿಗೋ ಎಲ್ಲೋ ಯಾವುದೋ ಒಬ್ಬ ಹೆಣ್ಣುಮಗಳು ಸಿನಿಮಾ ರಂಗಕ್ಕೆ ಬಂದು ನನ್ನ ಕಲೆ ಪ್ರದರ್ಶನ ಮಾಡಬೇಕು, ನಾನೊಬ್ಬ ನಟಿ ಅಂತ ಪ್ರೂವ್ ಮಾಡ್ಕೋಬೇಕು, ಒಂದು ಒಳ್ಳೆಯ ಚೌಕಟ್ಟಿನಲ್ಲಿ ನಾನು ಸಂಸ್ಕಾರವಂತಳಾಗೇ ಬದುಕಬೇಕು ಅಂತ ಆಲೋಚನೆ ಮಾಡ್ತಿರೋರಿಗೆ ನಿಮ್ಮ ಮಾತು ಪ್ರೋತ್ಸಾಹ ಕೊಡಬೇಕು, ಪ್ರೇರಣೆ ಕೊಡಬೇಕು. ನಿಜ ಸರ್. ನೀವು ಬದುಕಿದ ರೀತಿ ಮತ್ತು ಹೀಗಿರಮ್ಮ ಅಂತ ಇನ್ನೊಬ್ರಿಗೆ ಹೇಳಬೇಕಾದ್ರೆ ಅವ್ರಿಗೆ ಅದು ಇನ್ಸ್ಪೈರ್ ಆಗಬೇಕು ಸರ್. ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್. ನಾನು ಹೇಳಿದೆ ನಿಮಗೆ, ನಾನು ಅವತ್ತು ದೇವ್ರ ಫೋಟೋ ಎತ್ತಿ ಹೊಡೆದಾಕ್ತೆ ಅಂತ. ಹಾಗಂತೇಳಿ ನಾನೇನು ಡಿಪ್ರೆಷನ್ಗೆ ಹೋಗಲಿಲ್ಲ, ನಾನೇನು ಸಾಯೋ ಮನಸ್ಸು ಮಾಡಲಿಲ್ಲ. ಇದೆಲ್ಲ ಜೀವನ. ಇದಕ್ಕೋಸ್ಕರ ದೇವ್ರು ನಾನು ಹುಟ್ಟಿಸಿಲ್ಲ. ಕಲೆ ನನ್ನನ್ನು ಕರೀತು, ನಾನು ಬಂದೆ, ನಾನು ಅದಕ್ಕೆ ಸಾಕಷ್ಟು ಗೌರವ ಕೊಟ್ಟಿದ್ದೀನಿ. ಇದನ್ನು ನಾನು ಮುಂದುವರ್ಸೋದು ಬಿಡೋದು ಆ ಕಲಾದೇವಿಗೆ ಬಿಟ್ಟಿದ್ದು. ನಾನು ಅದಕ್ಕೆ ಮೋಸ ಮಾಡಿಲ್ಲ. ಆದರೆ ಅಲ್ಲಿ ಇರೋ ವಾತಾವರಣ ನನಗೆ ಆಗ್ತಾಯಿಲ್ಲ, ಉಸಿರುಗಟ್ಸುತ್ತೆ. ಬೇಡ ನನಗೆ, ಬೇಡ. ಕಂಟ್ರೋಲ್ ಆಲ್ಟ್ ಡಿಲೀಟ್, ಹೇಗೆ ಡಿಲೀಟ್, ಕಂಟ್ರೋಲ್ ಆಲ್ಟ್ ಡಿಲೀಟ್, ರೀಸೈಕಲ್ ಬಿನ್ನು ಇಲ್ಲ. ಆಮೇಲೆ ಅದಾದಮೇಲೆ ನಾನು ಯಾರ ಹತ್ರನೂ ಹೋಗಿ ನನಗೆ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳಿಲ್ಲ ಸರ್. ಡೋರ್ ಕ್ಲೋಸ್ಡ್ ಕಂಪ್ಲೀಟ್ಲಿ. ಎಸ್, ಕ್ಲೋಸ್ಡ್ ಅಂದರೆ ನಾನೇನೋ ನೀವು ಬರಬೇಡಿ ಅಂತ ಹೇಳಿಲ್ಲ, ಗೌರವ ಕೊಟ್ಟು ನನ್ನನ್ನು ಕರೀತೀರಾ ಬಂದು. 20 ವರ್ಷದಲ್ಲಿ ಯಾರು ನಿಮ್ಮನ್ನು ಅಪ್ರೋಚ್ ಮಾಡಲಿಲ್ವಾ? ಇಲ್ಲ, ಅಪ್ರೋಚ್ ಮಾಡಲಿಲ್ಲ ಅಂದರೆ ಅದಕ್ಕೆ ಒಂದು ಕಾರಣ ಇದೆ. ಏನಂದರೆ, ನಾನು ರಾಜಾಜಿನಗರಲ್ಲಿದ್ದೆ. ಅದಾದಮೇಲೆ ನನಗೆ ಬಿಸ್ನೆಸ್ ಶುರುವಾದಮೇಲೆ ನಾನು ಸಂಜಯ್ ನಗರ್ ಡಾಲರ್ಸ್ ಕಾಲೋನಿಗೆ ಶಿಫ್ಟ್ ಆದೆ. ನಾನು ಶಿಫ್ಟ್ ಆಗಿದ್ದಾಗಲಿ ನನ್ನ ಫೋನ್ ನಂಬರ್ ಆಗಿರಲಿ ನಾನು ಯಾರಿಗೂ ಕೊಟ್ಟಿಲ್ಲ, ಗೊತ್ತೇ ಇಲ್ಲ. ಓನ್ಲಿ ತಾರಂಗ್ ಮಾತ್ರ ಗೊತ್ತು, ತಾರಂಗ್ ಮಾತ್ರ ಗೊತ್ತು, ಅಷ್ಟು ಬಿಟ್ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಮಿಸ್ ಆಯ್ತು ಅಲ್ಲಿಗೆ. ಆಮೇಲೆ ನಾನು ಯಾವತ್ತದು ಯೋಚನೆ ಮಾಡಲಿಲ್ಲ. ಬಿಕಾಸ್ ನನಗೆ ನನ್ನ ಬಿಸ್ನೆಸ್ಸು, ನನ್ನ ಅಣ್ಣ ತಮ್ಮ ಫ್ಯಾಮ್ಲಿ ಅವ್ರದ್ದೆಲ್ಲ ಒಂದು ಲೈಫ್ಗಳು ಸೆಟ್ಲ್ ಆಗಬೇಕಿತ್ತು. ನಾವು ದೇ ಆರ್ ಆಲ್ ಸೆಟಲ್ಡ್. ನನಗೆ ಖುಷಿ ಇದೆ. ದೇವ್ರು ಇವಾಗ ಬಂದುಬಿಟ್ಟು ನೀನು ಏನು ಕರ್ತವ್ಯ ಮಾಡಿದೆ ಅಂದರೆ, ನಾನು ಅಂದ್ಕೊಂಡಿದ್ದ ಕರ್ತವ್ಯ ಎಲ್ಲ ನಾನು ಮಾಡಿದ್ದೀನಿ ಅಂತ ರಾಜೋರಾಶವಾಗಿ ನಾನು ದೇವ್ರಿಗೆ ಹೇಳ್ತೀನಿ. ಈಗ ನೀವೆಲ್ಲ ಫ್ರೆಂಡ್ಸ್ ಗ್ರೂಪ್ ಇದೆಯಾ? ವಾಟ್ಸಪ್ ಗ್ರೂಪ್ ಎಲ್ಲ ಮಾಡ್ಕೊಂಡಿದ್ದೀರಾ ನೀವು? ತಾರಮ್ಮ ಎಲ್ಲ ಇಲ್ವಾ? ಸಿಂಗಲ್ 1 to 1. ಅಂದ್ರೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಫ್ರೀ ಇದ್ದಾಗ ಏನು ಮಾಡ್ತೀರಿ?
ಸರ್ ಫ್ರೀ ಅಂತಾನೆ ಇರೋದೇ ಇಲ್ಲ ಸರ್. ಅಲ್ಲ ವಾಟ್ ಯು ಡು, ಓದ್ತೀರಾ ಅಥವಾ ನಿಮಗೆ ಗೇಮ್ಸ್ ಓದ್ತೀನಿ, ಇಷ್ಟನಾ? ಇಲ್ಲ ನಾನು ಓದ್ತೀನಿ, ಅಥವಾ travel ನನ್ನ ನೀಸ್ ಮಕ್ಳ ಜೊತೆ ಆಟ ಆಡ್ತೀನಿ, ಆಟ ಆಡ್ತೀರಾ? ಆಮೇಲೆ ಪೇಂಟಿಂಗ್ ಏನ್ ಆಟ ಮಾಡ್ತೀನಿ, ಆಡ್ತೀರಾ? ಎಲ್ಲ ಚೆಸ್ ಆಟ ಆಡ್ತೀನಿ, ಆ ಥರ, ಕ್ಯಾರಮ್ okay. ಬೋರ್ಡ್ ಆಟ ಆಡ್ತೀನಿ, okay. ಅವ್ರಿಗೆ ಕೆಲವು ಕ್ವಶನ್ಸ್ ಎಲ್ಲ ಕೇಳ್ತೀನಿ. ಓ, ಆಮೇಲೆ teacher ಅಮ್ಮ? ಇಲ್ಲ ಆಮೇಲೆ ಇದು ಏನು ಅವರು ತರಲೆ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. Okay. ಅವ್ರು ನೋಡಿ ನನಗೆ ಇವತ್ತಿಗೂ ನನಗೆ ಅಜ್ಜಿ ಅಂತ ಆಗಲಿ ಚಿಕ್ಕಮ್ಮ ಅಂತ ಹೇಳಿ ಗೀತು ಅಂತ ಕರೀತಾರೆ ಅವರು. ಯಾವ ಆಂಗಲ್ ಇಂದ ಅಜ್ಜಿ ತರ ಕಾಣ್ಬೇಕು? ಅವಳು ನೀವು ಯಾವ ಆಂಗಲ್ ಇಂದ ಅಜ್ಜಿ ತರ ಇದ್ದೀರಾ? ಹೋಗ್ಲಿ, ಇಲ್ಲ ಇಲ್ಲ ಹಾಗಲ್ಲ, ಅಜ್ಜಿ ಅಂದ್ರೆ ಅಜ್ಜಿನೇ ಅಲ್ವಾ, ನಾನು ಹೆಂಗಾದ್ರೂ ಕಾಣ್ಬೋದು. ಹರ್ಟ್ ಆಗುತ್ತಲ್ವಾ, ನನಗೆ ಕಾಣಲ್ಲ, ಯಾಕೆ ಬೇಕಿದ್ರು? ಇಲ್ಲಪ್ಪ ನನಗೇನಿಲ್ಲ, ಹಂಗೇನಿಲ್ಲ. ಬಟ್ ಅವ್ರು ನನಗೆ ಕರೆಯೋದಿಲ್ಲ, ಗೀತು ಅಂತ ಕರೀತಾರೆ ಅವರು. ಹೌದಾ? ಚಿಕ್ಕ ಮಕ್ಕಳೆಲ್ಲ ಗೀತು ಗೀತು ಸಖತ್. ನೈಸ್. ಇರೋದೇ ಇಬ್ರು, ಅವರಿಬ್ರು ಅಷ್ಟೇ. ಆಗ್ಲಿ. ಗೀತು ಅವಳಿಗೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಹೇಳ್ಕೊಡ್ತೀನಿ. ನಂಗೆ ಪೇಂಟಿಂಗ್ ಮಾಡೋದಂದ್ರೆ ತುಂಬ ಇಷ್ಟ. ವಾಟ್ ಯು ಕ್ರೇಜ್ ಅಬೌಟ್? ಏನ್ ಕ್ರೇಜ್ ನಿಮಗೆ? ಕ್ರೇಜ್ ಇನ್ ದ ಸೆನ್ಸ್ ನನಗೆ ಮಕ್ಕಳ ಜೊತೆ ಟ್ರಾವೆಲಿಂಗ್ ಎಲ್ಲ ಹೋಗೋದೇ ನಂಗೆ ತುಂಬ ಖುಷಿ. ಎಲ್ಲೆಲ್ಲಿ ಹೋಗ್ತೀರಿ? ಟ್ರಾವೆಲಿಂಗ್ ಹೇಳಿದ್ರೆ ನೀವು ಬೇಜಾರಾಗ್ತೀರ, ನಂಗೆ ದೇವಸ್ಥಾನಗಳಿಗೆ ಹೋಗೋದು ಅಂದ್ರೆ ಇಷ್ಟ. ಮಕ್ಕಳ ಜೊತೆ ದೇವಸ್ಥಾನಕ್ಕೆ ಹೋಗೋದಾ? ಆಯ್ತು, ಓಕೆ. ಬಟ್ ನೀವು ಕರೆದ್ರಿ ಅಂತ ದೇವಸ್ಥಾನಕ್ಕೆ ಬರ್ತಾರೆ, ಅವ್ರು ಕರೆದ್ರಿ ಅಂತ ನೀವೆಲ್ಲ ಹೋಗೋದು? ಅವ್ರು ಕರೆದ್ರೆ ನಾನು ಪ್ಯಾಂಟ್ ಹಾಕೊಂಡು ಹೋಗ್ತೀನಿ. ಅಯ್ಯೋ ಡ್ಯಾನ್ಸ್ ಎಲ್ಲ ಮಾಡ್ತೀನಿ ಅವ್ರ ಜೊತೆ. ಅಫ್ಕೋರ್ಸ್ ನೀವು ಡ್ಯಾನ್ಸರ್. ಹೌದು. ಎಲ್ಲಿ ಬರೀತೀರಾ ನೀವು ಅದನ್ನ? ಅಲ್ಲ ನಾನು ಅವ್ರಿಗೆಲ್ಲ ಕ್ಲಾಸು ತಗೋತೀನಿ, ಡ್ಯಾನ್ಸ್ ಕ್ಲಾಸ್ಗಳು ತಗೋತೀನಿ. ಹೌದಾ? ಸುಮ್ಮನೆ ಅವ್ರಿಗೆ ಮಾತ್ರ. ಓಕೆ. ಯಾವುದು ಫ್ರೀ ಸ್ಟೈಲ್? ಫ್ರೀ ಸ್ಟೈಲ್ ಭರತನಾಟ್ಯ ಅವಳಿಗೆ ಹೇಳ್ಕೊಡ್ತೀನಿ, ನನ್ನ ನೀಸ್ ಮಗಳಿಗೆ. ಓಕೆ. ಇನ್ನು ನನ್ನ ಇಲ್ಲ ಉಳಿದ ಮಕ್ಳುಗಳಿಗೆಲ್ಲ ಹೇಳ್ಕೊಡ್ತೀನಿ, ಸಿನಿಮಾ ಸಾಂಗ್ಗಳದ್ದು ಎಲ್ಲ ಹೇಳ್ಕೊಡ್ತೀನಿ. ಓಕೆ. ಅಡಿಗೆ ಮಾಡ್ತೀರಿ? ಅಡುಗೆ ಮಾಡ್ತೀನಿ. ಊಟ ಅಡಿಗೆ ಚೆನ್ನಾಗಿ ಅಡುಗೆ ತಿಂತೀರಾ? ಇಲ್ಲ, ಊಟ ಜಾಸ್ತಿ ಚೆನ್ನಾಗಿ ಮಾಡ್ತೀನಿ. ಯಾಕಂದ್ರೆ ಅಡುಗೆ ಮಾಡಕ್ಕೆ ಬಿಡೋದೇ ಇಲ್ಲ ನನ್ನ ಮನೇಲಿ. ನಮ್ಮ ಅತ್ತಿಗೆ ಸೂಪರಾಗಿ ಕುಕ್ ಮಾಡ್ತಾರೆ, ಅವ್ರು ಬಿಡೋದೇ ಅಡುಗೆ ಮನೆಗೆ ನನಗೊಂದು ನೀರು ತಗೊಳಕ್ಕೂ ಬಿಡಲ್ಲ. ಅಡಿಗೆ ಮಾಡಬಾರ್ದು ಅಂತ ನೀವು ತಿಂದ್ರೆ ನೀವು ಮಾಡಿದ್ರೆ ತಿನ್ನಕ್ಕಾಗಲ್ಲ ಸರ್. ಮಕ್ಕಳೆಲ್ಲ ನನಗೆ ಹೇಳ್ತಾರೆ ಏನಾದ್ರು ಸ್ಪೆಷಲ್ ಮಾಡು ಅಂತ, ಅವಾಗ ನಾನು ಅಡುಗೆ ಮನೆಗೆ ಹೋಗ್ತೀನಿ. ಬಟ್ ನೀವು ಚೆನ್ನಾಗಿ ಮಾಡ್ತೀರಾ? ತುಂಬ ಚೆನ್ನಾಗಿ. ಏನ್ ಚೆನ್ನಾಗಿ ಮಾಡ್ತೀರಿ? ಎಲ್ಲದೂ ಚೆನ್ನಾಗಿ ಮಾಡ್ತೀನಿ. ಏನು? ಎಲ್ಲ ನಾರ್ತ್ ಇಂಡಿಯನ್ ಚೆನ್ನಾಗಿ ಮಾಡ್ತೀನಿ, ಎಗ್ ಕರಿ ಚೆನ್ನಾಗಿ ಮಾಡ್ತೀನಿ, ಆಮೇಲೆ ಬಿರಿಯಾನಿ ಪ್ಯೂರ್ ವೆಜಿಟೇರಿಯನ್. ಅದೇ ಏನು ಚೆನ್ನಾಗಿ ಮಾಡ್ತೀರಿ? ವೆಜಿಟೇರಿಯನ್ ಬಿರಿಯಾನಿ ಮಾಡ್ತೀನಿ, ಓಕೆ. ಆಮೇಲೆ ಮೊಸಪ್ ಸಾರು ಮಾಡ್ತೀನಿ, ಮುದ್ದೆ ಮಾಡ್ತೀನಿ, ನಂಗೆ ಓಕೆ. ಮುದ್ದೆ ಮಾಡ್ತೀನಿ, ಮುದ್ದೆ ಮಸಪ್ ಸಾರು ವೆರಿ ಗುಡ್. ಸುಮ್ಮನೆ ಕೇಳಿದ್ದೀನಿ, ಮುಂದೆ ಆ ಕಡೆ ಹೋದಾಗ ಅಲ್ಲ. ಆಮೇಲೆ ವೆಜಿಟೇಬಲ್ ಕರೀಸ್ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಆಮೇಲೆ ನಮ್ಮ ದಾವಣಗೆರೆ ಮೆಣಸಿನ್ಕಾಯಿ ಮಾಡ್ತೀನಿ, ಇದು ಮಂಡಕ್ಕಿ ಮಾಡ್ತೀನಿ, ಇದು ಸೂಪರ್. ಆಮೇಲೆ ಎಲ್ಲ ಮಾಡ್ತೀನಿ. ಇಂಥ ವೆಜಿಟೇರಿಯನ್ ಏನೇನು ಬೇಕೋ ಎಲ್ಲ ಮಾಡ್ತೀನಿ. ಹೋಳಿಗೆ ಒಂದು ಬರೋದಿಲ್ಲ, ಅದನ್ನು ನಿಯತ್ತಾಗಿ ಒಪ್ಕೊಂಡ್ಬಿಟ್ರು. ಹೋಳಿಗೆ ಬರಲ್ಲ, ನೀವು ಬಂದ್ಬಿಟ್ಟು ನನಗೆ ಹೋಳಿಗೆ ಮಾಡ್ಕೊಳ್ಳಿ ಅಂದ್ರೆ ನಾನು ಎಲ್ಲಿ ಮಾಡ್ಕೊಡ್ಲಿ? ಇರೋಷ್ಟು ದಿನ ಅದೊಂದಷ್ಟು ಕೆಲಸ ಮಾಡಬೇಕು ಅಂತ ಇದೆ ಸರ್. ಬಕೆಟ್ ಲಿಸ್ಟಲ್ಲಿ ತುಂಬ ಇದೆ ಮಾಡೋದು. ಟಾಪ್ 5 ನಾನು ನಮ್ಮ ತಂದೆಗೋಸ್ಕರ ಒಂದು ಕನ್ವೆನ್ಷನ್ ಹಾಲ್ ಕಟ್ಟಬೇಕನ್ನೋದಿದೆ. ಎಲ್ಲಿ? ದಾವಣಗೆರೆಯಲ್ಲಿ. ನಂಬರ್ 2? ನಂಬರ್ 2 ಇದೆ ಸರ್, ತುಂಬ ಇದೆ. 3-4 ಬಕೆಟ್ ಲಿಸ್ಟಲ್ಲಿ ಇರೋದು ತುಂಬ ಇದೆ. ಈ ಜೀವಿತಾವಧಿಯಲ್ಲಿ ಇದು ಮಾಡ್ತೀನಿ, ನಾನು ಮಾಡಬೇಕು ಅನ್ಕೊಂಡಿದ್ದೀನಿ. ಇದೆ ಸರ್, ತುಂಬ ಇದೆ, ಅದು ಹೇಳೋಕ್ಕಾಗಲ್ಲ ಕೆಲವೆಲ್ಲ. ಸೊ ಹೇಳದೆ ಬಟ್ ಅಪ್ಪನ ಹೆಸರಲ್ಲಿ ಕೂಡ ನಾನು ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಹೇಳದೆ ಮಾಡುವವರು ರೂಢಿಗಳಿಗೆ ಉತ್ತಮರು ಆಗಲಿ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನನ್ನ ಜೀವನದಲ್ಲಿ ಹೇಳ್ತೀನಿ, ನಂದು ಏನೇ ಪ್ಲಾನ್ಸ್ ಇದ್ದರೂ ನಾನು ಹೇಳಿದ್ರೆ ನಾನು ಮಾಡೋಕ್ಕಾಗಲ್ಲ. ಆಗಲ್ಲ. ಓಕೆ. ನಾನು ನನ್ನ ಮಗನಿಗೆ ಅದೇ ಹೇಳಿರೋದು, ನಿನ್ನ ಪ್ಲ್ಯಾನ್ಸ್ ಏನೇ ಇದ್ದರು ನಿನ್ನ ಹತ್ರ ಇಟ್ಕೊ, ನಿನ್ನ ಕ್ಲೋಸ್ ಒನ್ಸ್ ನನ್ನ ಹತ್ರನೂ ನೀನು ಹೇಳಬೇಡ ಅಂತ. ಎಕ್ಸಿಕ್ಯೂಟ್ ಮಾಡು, ಗೊತ್ತಾಗಲಿ, ಕೆಲಸ ಮಾತಾಡಬೇಕು. ನಾನು ಅವನಿಗೆ ಅದೇ ಹೇಳಿರೋದು, ಅದೇ ಮಂತ್ರ ಹೇಳಿರೋದು ಅವನಿಗೆ, ನೀನು ಕೆಲಸ ಮಾತಾಡಬೇಕು. ಅವನು ಇವತ್ತು ನನಗೆ ಹೇಳಿ ಕಳಿಸಿದ್ದಾನೆ, ನನ್ನ ಹೆಸರು ಎಲ್ಲೂ ಹೇಳ್ಬೇಡ ಅಂತ. ಆದರೆ ಹೇಳ್ಬಿಟ್ಟೆ. ನಿಮ್ಮ ಹೆಸರು ಹೇಳಿಲ್ಲ ಬ್ರದರ್? ಇಲ್ಲ, ಅವನು ಹೇಳಿ ಕಳಿಸಿದ್ದಾನೆ, ಈಗಲೇ ಏನೂ ಹೇಳಬೇಡಮ್ಮ, ಅದಾಗೆ ಬರಲಿ ನನ್ನ ಹೆಸರು ಎಲ್ಲೂ ಹೇಳಬೇಡ ಅಂತ. ಐ ಲೈಕ್ ದಟ್ ಆಟಿಟ್ಯೂಡ್. ಎಸ್, ವೆರಿ ನೈಸ್. ಅವನು ಹಾಗೆ ಸರ್. ಓಕೆ. ಬಿಫೋರ್ ಈ ಹರಿಕತೆಯನ್ನು ವೈಂಡ್ ಅಪ್ ಮಾಡೋಕ್ಕೆ ಮುಂಚೆ ಸರ್, ಇದು ವೈಂಡ್ ಅಪ್ ಆಗೋಕ್ಕೆ ಮುಂಚೆ ನಾನು ಎಲ್ಲ ಹೆಣ್ಮಕ್ಳಿಗೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಗೋ ಅಹೆಡ್. ಯಾವತ್ತು ಜೀವನದಲ್ಲಿ ನೀವು ಏನು ಆಗಬೇಕು ಅಂದ್ಕೊಂಡಿದ್ದೀರೋ ಅದು ಆಗದೇ ಇದ್ದಾಗ ಡಿಸಪಾಯಿಂಟ್ ಆಗಬೇಡಿ. ಅದೇ ಜೀವನ ಅಲ್ಲ, ಜೀವನ ಇನ್ನೇನೋ ಬೇರೆ ಇದೆ. ಅದು ನಿಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೆ ಬಂದಿರೋ ಒಂದು ಘಟನೆ ಅಷ್ಟೇ. ನೀವದು ಫೇಲ್ಯೂರ್ ಆದರೆ ನೀವು ಸ್ಟ್ರಾಂಗ್ ಆಗ್ತೀರ, ಸ್ಟ್ರಾಂಗ್ ಆದರೆ ಇನ್ಯಾವುದೋ ಗೋಲ್ ನೀವು ರೀಚ್ ಆಗ್ತೀರ. ನನ್ನ ಲೈಫಲ್ಲಿ ನಾನು ಇಂಡಸ್ಟ್ರಿಯಲ್ಲಿ ನಾನು ಅಂದ್ಕೊಂಡಿರೋ ಮಟ್ಟಕ್ಕೆ ಹೆಸರು ಮಾಡದೇ ಇರ್ಬೋದು, ಆದರೆ ನನ್ನ ನಿಜ ಜೀವನದಲ್ಲಿ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಸಾಧನೆ ಮಾಡಿದ್ದೀನಿ. ಅದೇ ಥರ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳಿದೆ,
ಅದಕ್ಕೋಸ್ಕರ ಮನಸ್ಸು ಬೇಜಾರು ಮಾಡಿಕೊಂಡು ಡಿಪ್ರೆಷನ್ ಆಗಿ ಇನ್ನೇನೋ ನಮ್ಮ ಜೀವ ನಾವು ತೆಕ್ಕೊಳ್ಳೋಕೆ ಏನು ಹಕ್ಕಿದೆ ನಮಗೆ ಫಸ್ಟ್ ಅದು ಹೇಳಿ. ಅದನ್ನು ಮಾಡಬೇಡಿ. ಇದೆಲ್ಲ ಜೀವನ. ದೇವ್ರು ನಿಮಗೆ ಅಂತ ಜೀವನ ಬೇರೆ ಕೊಟ್ಟಿದ್ದಾನೆ. ಅದನ್ನು ರೀಚ್ ಆಗಿ ಆನಂದವಾಗಿ ಖುಷಿಯಾಗಿ ಪ್ರತಿಯೊಂದು ಕ್ಷಣನೂ ಕಳೀರಿ.